ಆ ರೂಮ್ ಬಗ್ಗೆ ನೀವೇ ನನ್ನ ಹತ್ರ ಯಾವಾಗ ಹೇಳ್ತಿರೋ ಆವಾಗ್ಲೇ ನಾನು ಕೇಳಿಸ್ಕೋತೀನಿ ಸರ್. ಅಲ್ಲಿವರೆಗೂ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ನಿಮಗೆ ಆ ವಿಷಯನ ಹೇಳೋದಕ್ಕಿಷ್ಟ ಇಲ್ಲ ಅಂದ್ರೆ ನನಗೂ ಅದನ್ನ ಕೇಳೋದಕ್ಕಿಷ್ಟ ಇಲ್ಲ. ನನ್ನ ಮನ್ಸಲ್ಲಿರೋದನ್ನೆಲ್ಲ ನೇರವಾಗಿ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಅದನ್ನ ಹಾಗೆ ನಂಬಿ ಅರ್ಥ ಮಾಡ್ಕೋತಿರೋ ಅಥವಾ ನಿಮಗ್ ಬೇಕಾಗಿದ್ದ ರೀತಿಲಿ ಅರ್ಥ ಮಾಡ್ಕೋತಿರೋ ಅದ್ ನಿಮಗ್ ಬಿಟ್ಟಿದ್ದು ಸರ್. ಆದ್ರೆ ಒಂದ್ ಮಾತು ಸರ್, ನಮ್ಮಿಬ್ರು ನಂಟು ಶುರು ಆಗಿದ್ದು ಟ್ರಸ್ಟ್ ಅನ್ನೋ ಪದದ ಮೇಲೆ. ಐ ಲವ್ ಯು ಅನ್ನೋದಕ್ಕಿಂತ ಐ ಟ್ರಸ್ಟ್ ಯು ಅನ್ನೋದು ದೊಡ್ಡದು ಅನ್ನೋದನ್ನ ನಾನಿನ್ನೂ ಮಾಡ್ತಿಲ್ಲ ಸರ್. And I trust you. I trust you so much. ತಣ್ಣಗಿದೆಯಾ ಮಾನಸಿ? ಅಲ್ಲ, ಎಲ್ರ ಮನ್ಸಿಗೂ ನೋವು ಉಂಟು ಮಾಡಿ ಏನೂ ಆಗದೆ ಇರೋ ಹಾಗೆ ಕೂತಿದ್ಯಲ್ಲ. ಮೊಮಿನ್ ಲಾ, ಕಮ್ ಆನ್, ಇದು ನನ್ ಮನೆ ಅಂದ್ಮೇಲೆ ಇಲ್ಲಿ ನಡೆಯೋ ಪ್ರತಿಯೊಂದು ವಿಷಯನ ತಿಳ್ಕೊಳ್ಳೋ ರೈಟ್ಸ್ ನನ್ಗಿಲ್ವಾ? ಖಂಡಿತ ಇದೆ. ಆದ್ರೆ ಎಷ್ಟನ್ನ ಹೇಳ್ಬೇಕು ಬಿಡ್ಬೇಕು ಅನ್ನೋ ರೈಟ್ಸ್ ಕೂಡ ಬೇರೆಯವ್ರಿಗಿದೆ ಮಾನಸಿ. ವರ್ಷ ಪೂರ್ತಿ ದುಡಿಯೋ ವ್ಯಕ್ತಿ, ಸಮಾಜಕ್ಕೆ ಒಳಿತನ್ನೇ ಮಾಡೋನು, ಮನೇಲಿ ಒಂದ್ ಸ್ವಲ್ಪ ಪ್ರೈವಸಿ ಎಕ್ಸ್ಪೆಕ್ಟ್ ಮಾಡೋ ತಪ್ಪ? ಅವನಿಗೆ ಆದಂತ ಸಮಯ ಜಾಗ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದನ್ನ ಪ್ರಶ್ನೆ ಮಾಡೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ತಾಯಿಯಾಗಿ ನನಗೂ ಇಲ್ಲ. ಇಷ್ಟಕ್ಕೂ ನೀವೇನು ಅವ್ರ ಮಾಮ್ ಅಲ್ವಲ್ಲ. ಅಕ್ಕ, ಮಾತೆಲ್ಲಿಂದನೋ ಎಲ್ಲಿಗೋ ಹೋಗ್ತಾ ಇದೆ. ಆರ್ಯ ಸರ್ ಹೇಳ್ದಾಗೆ ಆ ರೂಮಿನ ವಿಷಯದ ಬಗ್ಗೆ ನಾವು ಮಾತಾಡೋದ್ ಬೇಡ. ಸೊ ಈಗ ಟಾರ್ಗೆಟ್ ನಾನಾ ನಿಮ್ಮಿಬ್ರು ಪಾಯಿಂಟ್ ಆಫ್ ವ್ಯೂ ಇಂದ?
ಅಕ್ಕ ಅದು ಹಾಗಲ್ಲ. ಸರ್ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ, ಈ ವಿಷಯನ ನಾನೇ ನಿಮ್ಮ ಹತ್ರ ಹೇಳಿ ಕೇಳಕ್ ಹೇಳಿದೀನಿ ಅಂತ. ಈ ವಿಷಯ ಅವ್ರಿಗೆ ಇಷ್ಟೊಂದು ಹರ್ಟ್ ಮಾಡುತ್ತೆ ಅಂದ್ರೆ ಅದ್ರ ಬಗ್ಗೆ ನಾವ್ ಯಾರು ಮಾತಾಡೋದೇ ಬೇಡ. ವಾವ್ ಅನು, ವಾವ್. ನಿನಗ್ ಹೆಲ್ಪ್ ಮಾಡಕ್ ಬಂದ್ರೆ ನಾನೇ ಕೆಟ್ಟೋಳ ಈಗ? ಅಲ್ಲ, ಬ್ರೋ ಇನ್ಲಾ ನಿನ್ನಿಂದ ಅಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟಿದ್ರು ಓಕೆನಾ ನಿನ್ಗೆ? ಅಲ್ಲ, ಅವತ್ತು ನಾವು ನಿಮ್ ಮ್ಯಾರೇಜ್ ಪ್ರಪೋಸಲ್ ತಗೊಂಡ್ ಬಂದಾಗ ಎಲ್ರು ಮುಂದೆ ಬ್ರೋ ಇನ್ಲಾ ಈ ಮನೆ ಮಗನೇ ಅಲ್ಲ ಅಂತ ಅನೌನ್ಸ್ ಮಾಡಿ ಈ ಮ್ಯಾರೇಜ್ ನ ಕ್ಯಾನ್ಸಲ್ ಮಾಡ್ದೆ. ಇವಾಗ ಅವ್ರಿಗೆ ಹೇಳಕ್ ಇಷ್ಟ ಇಲ್ಲ ಅಂತ ಕೇಳದ್ ಬೇಡ ಅಂತಿದ್ಯಲ್ಲ? ಅಲ್ಲ, ಮ್ಯಾರೇಜ್ ಆದ ಕೂಡ್ಲೆ ಎಲ್ಲ ಬದ್ಲಾಯ್ತಾ? ವಾವ್, ಅಮೇಝಿಂಗ್. ಈ ಮನೆಯವರಷ್ಟೇ, ನೀನು ನಿಗೂಢ. ಸರಿಯಾಗಿದ್ದೀರಾ ಎಲ್ಲ? ಅಕ್ಕ ನಾನ್ ಏನ್ ಹೇಳ್ಬೇಕು ನನಗ್ ಗೊತ್ತಾಗ್ತಿಲ್ಲ. ಮನೆ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಎಲ್ಲಾನು ಪ್ರಶ್ನೆ ಮಾಡೋದು ಅಂತ ನನಗ್ ಅನಿಸ್ತಿಲ್ಲ. ಓ, ಹಾಗಿದ್ರೆ ಮನೆ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಏನು ಅನು? ನಿನಗ್ ಗೊತ್ತಿದ್ರೆ ಈ ಮನೆ ಜವಾಬ್ದಾರಿನ ನೀನೇ ನಿಭಾಯಿಸು. ಎನಿವೆ, ಈ ಮನೆಯಲ್ಲಿ ನೀನಂದ್ರೆ ಎಲ್ರಿಗೂ ಇಷ್ಟ. ಇನ್ಫ್ಯಾಕ್ಟ್ ಎಲ್ರನ್ನು ಚೆನ್ನಾಗಿ ಟ್ರೀಟ್ ಮಾಡೋ ಕಲೆ ನಿನಗ್ ಚೆನ್ನಾಗ್ ಗೊತ್ತಿದೆ. ಈವನ್ ಹರ್ಷನ್ಗೆ ಕೂಡ ನೀನೇ ಫೇವ್ರೆಟ್. ಅವನಿಗೆ ಸ್ವಂತ ಅಕ್ಕನೋ ತಂಗಿನೋ ಇದ್ದಿದ್ರು ಅವನ್ ಇಷ್ಟೊಂದು ಹಚ್ಕೋತಾ ಇರ್ಲಿಲ್ಲ. ಬಟ್ ನೀನಂದ್ರೆ ಒಡ ಹುಟ್ಟದವ್ರಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತಾನೆ. So, this Rajanandini Vilasa belongs to you, not me. ಅಕ್ಕ ನನ್ ಮಾತ್ ಅನು, ಅವಳು ಬಿಸಿ ಮುಟ್ಟಾಗ ಸುಡೋ ಚರ್ಮ ಇದ್ದ ಹಾಗೆ. ಆ ಕ್ಷಣಕ್ಕಷ್ಟೇ ಗಾಯ. ಸಮಯ ಕೊಟ್ರೆ ಸರಿ ಹೋಗ್ತಾಳೆ. ನೀನ್ ಮನ್ಸಿಗೆ ಹಚ್ಕೋಬೇಡ ಅನು. ಬಾ. ಮಾನ್ಸಿ ಹೇಳಿದ್ದು ಬೇರೆ ಯಾವ ಮಾತು ನಾನು ಒಪ್ತೇ ಇದ್ರು, ಈ ಮನೆ ಜವಾಬ್ದಾರಿ ನೀನೇ ತಗೋ ಅಂತ ಹೇಳಿದ್ಲಲ್ಲ, ಆ ಮಾತು ನನ್ಗೊಪ್ಕೆ ಇದೆ. ಈ ಮನೇನ ನೀ ನಿಭಾಯಿಸ್ತೀಯ ಅನ್ನೋ ನಂಬಿಕೆನೂ ನನ್ಗಿದೆ. ಇಲ್ಲ ಅಮ್ಮ, ವರ್ಧನ್ ಮನೇನ ನಿಭಾಯಿಸೋ ಅಷ್ಟು ದೊಡ್ಡೋಳು ನಾನಲ್ಲ. ದೊಡ್ಡೋಳು ಅಂದ್ರೆ ಏನು? ವಯಸ್ಸಿನ ಬಗ್ಗೆ ಮಾತಾಡ್ತಿದ್ಯಾ? ನೀನು ಆರ್ಯವರ್ಧನ್ ಹೆಂಡತಿ, ಇನ್ನೇನ್ ಬೇಕು? ಆರ್ಯನ್ ಹೆಂಡತಿ ಅನ್ನೋ ಹೊರತಾಗಿಯೂ ನಿನಗ್ ನಿಂದೇ ಆದ ವ್ಯಕ್ತಿತ್ವ ಇದೆ ಅನು. ಸ್ವಂತ ನಿರ್ಧಾರ ತಗೋತೀಯ, ಎಲ್ಲಾನು ಯೋಚಿಸಿ ಯಾರಿಗೂ ನೋವಾಗ್ದಿರೋ ಹಾಗೆ ನಡ್ಕೋತೀಯ. ಅದಕ್ಕೆ ಸಾಕ್ಷಿ ಅಂದ್ರೆ ನೀನು ನಿಮ್ಮ ಅಪ್ಪನ ಅಂಗಡಿ ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಿದ್ದು. ನಿನಗ್ ಗೊತ್ತಿಲ್ಲದೆ ಇರೋ ಒಂದು ಸಾಮರ್ಥ್ಯ ನಿನ್ಗಿದೆ. ನಾನ್ ನಿನ್ನ ಅತ್ತೆಯಾಗಿ ಹೇಳ್ತಾ ಇದ್ದೀನಿ, ಇವತ್ತಿನಿಂದ ಈ ಮನೆ ಸಂಪೂರ್ಣ ಜವಾಬ್ದಾರಿ ನಿಂದೆ. ಏನೇ ಗೊಂದಲ ಸಮಸ್ಯೆ ಇದ್ರೂ ಸದಾ ನಿನ್ ಜೊತೆ ನಾನಿರ್ತೀನಿ. ಇದರಲ್ಲಿ ನಿನಗೆ ಆಯ್ಕೆ ಅನ್ನೋ ಆಯ್ಕೆನೇ ಇಲ್ಲ. ಅಲ್ಲ ಅಮ್ಮ, ನಿನಗೆ ಆಯ್ಕೆನೇ ಇಲ್ಲ ಅಂತ ಹೇಳಿದ್ನಲ್ಲ ನಾನು. ಸರಿ ಅಮ್ಮ, ನಿಮ್ ಭರವಸೆನ ನಾನು ಯಾವತ್ತೂ ನಿರಾಸೆ ಮಾಡಲ್ಲ. ಇದು ನಮ್ಮ ಅನು ಅಂದ್ರೆ. ತುಂಬ ಥ್ಯಾಂಕ್ಸ್ ಮೀರಾ. ವರ್ಚುವಲ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಪರ್ಸನಲಿ ಬರೋಕೆ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್.
ಆರ್ಯ ಸರ್ನ ಮುಖತಃ ಭೇಟಿ ಮಾಡ್ತೀವೋ ಇಲ್ವೋ ಅನ್ಕೊಂಡಿದ್ದು. ಬಿಸ್ನೆಸ್ ಮಾಡುವಾಗ ಫೇಸ್ ಟು ಫೇಸ್ ಮಾತಾಡೋದು ಒಳ್ಳೇದಿರುತ್ತಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸರ್ ಬರ್ತಾರಲ್ವಾ? ನೋನು, ನಮ್ಮ ಆರ್ಯ ಸರ್ಗೆ ಮೀಟಿಂಗ್ 7 ಗಂಟೆಗಿದೆ ಅಂತ ಅಂದ್ರೆ 7:15 ಬರೋದಲ್ಲ. 7 ಗಂಟೆಗೆ ಮೀಟಿಂಗ್ ಇದೆ ಅಂತಂದ್ರೆ 6:55ಕ್ಕೆ ಇಲ್ಲಿರ್ತಾರೆ. ಅವ್ರ ಪಂಕ್ಚುಯಾಲಿಟಿ ಬಗ್ಗೆ ನಾವು ಕೇಳಿದ್ವಿ, ಸದ್ಯ ನಮ್ಮಿಂದ ಲೇಟ್ ಆಗ್ಲಿಲ್ವಲ್ಲ. ಅರೆ ಸರ್ ಇಷ್ಟೊತ್ತಿಗಾಗ್ಲಿ ಬರ್ಬೇಕಿತ್ತಲ್ವಾ? ಯಾ, ಹಿಲ್ ಬಿ ಹಿಯರ್. ಓಕೆ. ಇದೇನ್ ಸಡನ್ ಆಗಿ ಬರಕ್ಕಾಗಲ್ಲ ಅಂತಿದ್ದಾರೆ. ಈಗ ಇವ್ರಿಗೆ ಏನಂತ ಹೇಳಿ ನಾನು? ಗಾಡ್, ಈಗಷ್ಟೇ ಪಂಕ್ಚುಯಾಲಿಟಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸರ್ ಬರ್ತಿಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಏನ್ ತಿಳ್ಕೊತಾರೋ ಏನೋ. ಆಲ್ ರೈಟ್ ದೆನ್ ಜೆಂಟಲ್ಮೆನ್, ಲೆಟ್ಸ್ ಬಿಗಿನ್ ದ ಮೀಟಿಂಗ್. ಸರ್ ಇನ್ನೂ ಬಂದಿಲ್ವಲ್ಲ? ಯಾ, ಆರ್ಯ ಸರ್ ಜೊತೆಗೆ ಸಪರೇಟ್ ಆಗಿ ಇನ್ನೊಂದ್ಸಲ ಮೀಟಿಂಗ್ ಆಗುತ್ತೆ. ಬಟ್ ಫಾರ್ ನೌ ನಾವು ಐಡಿಯಾಸ್ ಗಳನ್ನೆಲ್ಲ ಮಾತಾಡ್ಕೊಂಡ್ಬಿಡೋಣ. ಅಲ್ಲ, ಆರ್ಯ ಸರ್ ಬರ್ತಾರಲ್ವಾ? ಬರ್ಲಿ, ಲೆಟ್ಸ್ ವೇಟ್. ನೋ, ಆರ್ಯ ಸರ್ ಈಗ ಬರ್ತಿಲ್ಲ. ಅವ್ರು ಹೇಳಿದ್ದು ವರ್ಚುವಲ್ ಮೀಟಿಂಗ್ ಏನ್ ಬೇಡ, ನೀವೇ ಮೀಟ್ ಆಗಿ ಫೇಸ್ ಟು ಫೇಸ್ ಡಿಸ್ಕಸ್ ಮಾಡಿ ಅಂತ. ವಾಟ್? ಇದೇನ್ ಸಡನ್ ಆಗಿ ಈಗ ಹೇಳ್ತಿದ್ದೀರಿ? ಇಲ್ವಲ್ಲ ಸರ್, ನಾನು ಫೋನಲ್ಲೂ ಅದನ್ನೇ ಅಲ್ವಾ ನಿಮಗೆ ಇನ್ಫಾರ್ಮ್ ಮಾಡಿದ್ದು. ಆರ್ಯ ಸರ್ ವರ್ಚುವಲ್ ಮೀಟಿಂಗ್ ಬೇಡ ಅಂತ ಹೇಳ್ತಿದ್ದಾರೆ ಹೊರತು ಅವರು ಡೈರೆಕ್ಟ್ ಆಗಿ ಸಿಗ್ತಾರೆ ಅಂತ ಹೇಳಿಲ್ವಲ್ಲ. ಬಟ್ ಮೀರಾ, ನೆಕ್ಸ್ಟ್ ಟೈಮ್ ಆರ್ಯ ಸರ್ ನಮ್ಗೆ ಸಿಗ್ತಾರಲ್ವಾ? ಡೆಫಿನೆಟ್ಲಿ, ಐ ಪ್ರಾಮಿಸ್ ಯು ದಟ್. ನೆಕ್ಸ್ಟ್ ಟೈಮ್ ಆರ್ಯ ಸರ್ ಜೊತೆ ಮೀಟ್ ಫಿಕ್ಸ್ ಮಾಡಿಸೋದು ನನ್ ಜವಾಬ್ದಾರಿ. ಓಕೆ? ಓಕೆ, ಹಾಗಾದ್ರೆ ಇವಾಗ ನಾವೇ ಮಾತಾಡ್ಕೊಳ್ಳೋಣ. ಆಲ್ ರೈಟ್, ಸೊ ಲೆಟ್ಸ್ ಬಿಗಿನ್ ದ ಮೀಟಿಂಗ್. ಓ ಗಾಡ್, ಈಗೇನೋ ಮ್ಯಾನೇಜ್ ಮಾಡಾಯ್ತು. ಬಟ್ ಆರ್ಯ ಸರ್ ಯಾಕೆ ಹೀಗೆ ಕ್ಷಣಕ್ಕೂ ನಿರ್ಧಾರ ಬದಲಾಯಿಸ್ತಿದ್ದಾರೆ? ಅನು, ಅದನ್ನೆಲ್ಲ ನಾನೇ ಮಾಡ್ಕೋತೀನಿ. ಅದನ್ನೆಲ್ಲ ಅಂದ್ರೆ? ನನ್ನ ಬಟ್ಟೆಗಳನ್ನ ನಾನೇ ಜೋಡಿಸ್ಕೋತೀನಿ. ಸರಿ ಸರ್. ಲೈಟ್ ಆಫ್ ಮಾಡಿದ್ರೆ ಏನು ಕಾಣಲ್ಲ. ಲೈಟ್ ಆಫ್ ಆದ್ರೆ ಹೇಗೇನು ಕಾಣಿಸಲ್ವೋ, ಲೈಫಲ್ಲೂ ಅಷ್ಟೇ ಸರ್. ನಂಬಿಕೆ ಅನ್ನೋ ಲೈಟ್ ಆಫ್ ಆದ್ರೆ ಏನು ಕಾಣಿಸಲ್ಲ. ನನಗೆ ರೂಮಿನ ಲೈಟ್ ಬೇಡ ಅನಿಸ್ತು, ಅದಕ್ಕೆ ಆಫ್ ಮಾಡಿದೆ. ನಿಮಗೆ ಬೇಕು ಅಂದರೆ ನೀವು ಆನ್ ಮಾಡ್ಕೊಳ್ಳಿ. ಹೀಗೆಲ್ಲದಕ್ಕೂ ಮಾತಾಡಿದ್ರೆ ಏನ್ ಪ್ರಯೋಜನನು?
ನಾನು ಹೇಳೋ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಇನ್ನೇನ್ ಮಾತಾಡೋದಕ್ ಸಾಧ್ಯ? ಹೀಗೆ ಪದೇ ಪದೇ ಹೇಳಿ ನನ್ನ ಮನ್ಸಿಗೆ ಚುಚ್ಚಬೇಡ ಅನು. ನಂಬಿಕೆ ಇಲ್ಲ ಅಂತ ಯಾರು ನಿನಗೆ ಹೇಳಿದ್ದು? ಓ ಹೌದಲ್ವಾ, ನೀವ್ ಹೇಳಲಿಲ್ಲ. ಸಾರಿ ಸರ್, ನಾನೇ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನೇ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು. ಕೊನೆಗೂ ಅದ್ ನನ್ನ ಹೊಣೆ. ನೀವು ನನ್ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ತೊಂದ್ರೆನೂ ತಗೋಬೇಡಿ. ಆ ಹೊರೆ ಎಲ್ಲ ನಿಮ್ಗೆ ಯಾಕೆ? ಹೀಗೆ ಮಾತಿಗೆ ಮಾತು ಬೆಳೆಸೋದಕ್ಕಿಂತ ಮಾತಾಡದೆ ಇರೋದೇ ಲೇಸು. ಆ ಕೆಲ್ಸನ ನಾನು ಆಗ್ಲೇ ಮಾಡಿದ್ದೆ. ಮಾತಾಡ್ಸ್ಕೊಂಡ್ ಬಂದಿರೋರು ನೀವು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್, ಇವತ್ತು ಪ್ರೆಸೆಂಟೇಷನ್ ಇತ್ತಲ್ವಾ? RS ಸರ್ ಅದನ್ನ ಕನ್ಫರ್ಮ್ ಮಾಡಿದ್ರಾ? ಅಫ್ಕೋರ್ಸ್, ಆಲ್ರೆಡಿ ಶೆಡ್ಯೂಲ್ ಆಗಿರೋ ಮೀಟಿಂಗ್ ನ ಕನ್ಫರ್ಮ್ ಅಂತಂದ್ರೆ ಏನರ್ಥ ಯಮುನಾ ಅವರೇ? ಐ ಮೀನ್, ಈ ತರ ಕೇಳೋಂತ ಪದ್ಧತಿ ಆಫೀಸಲ್ಲಿ ಯಾವಾಗಿಂದ ಶುರು ಆಗಿದೆ? ಎನಿವೇಸ್, see you guys in the conference room. ಕನ್ಫರ್ಮ್ ಅಂತ ಕೇಳಿತ್ತಪ್ಪ, ಇಷ್ಟಕ್ಕೆ ಕೋಪ ಮಾಡ್ಕೊಂಡು ಬಿರುಗಾಳಿ ತರ ಹೊರಟ್ಬಿಟ್ರಲ್ಲ. ಅವ್ರ ಟೆನ್ಷನ್ ಅವರಿಗೆ. ಎಂತ ಟೆನ್ಷನು? ನಾವೆಲ್ಲ ಆರಾಮಾಗಿಲ್ವಾ? ಇತ್ತೀಚೆಗೆ ಅದೆಷ್ಟು ಮೀಟಿಂಗು ರೀಶೆಡ್ಯೂಲ್ ಆಯ್ತು ಅಂತ ನಮಗ್ ಗೊತ್ತಿಲ್ವಾ? ಮದ್ವೆ ಆದ್ಮೇಲೆ ಎಲ್ರೂ ಹಾಗೆ. ಅದ್ರಲ್ಲೂ ಅನು ತರದ್ ಹುಡುಗಿನ ಮದ್ವೆ ಆದ್ರೆ ಜೀವನ ಮುಗ್ದೋಯ್ತು ಅಂತ ಆರ್ಯ ಸರ್ ಲೈಫೇ ತಲೆ ಕೆಳಗಾದಂಗ ಆಗ್ತಿದೆ. ಈ ಅನು ಒಂಥರ ವಿಚಿತ್ರ. ಅವತ್ತು ಅರ್ಶನ ಶಾಸ್ತ್ರದಲ್ಲಿ ನೋಡಿದ್ವಲ್ಲ, ಅವತ್ತೇ ಅನ್ಕೊಂಡೆ RS ಸರ್ ಲೈಫ್ ಅಲ್ಲೋಲ ಕಲ್ಲೋಲ ಆಗೋ ಸೂಚನೆ ಇದು ಅಂತ. ಮದುವೆಲಿ ಎಲ್ಲರೂ ಚೆನ್ನಾಗೇ ಇದ್ರಲ್ಲ, ಈಗ ನಿಮಗೆ ಮೀರಾ ಅವರು ಬಂದ್ರು ಅಂತ ಅನು ಬಗ್ಗೆ ತಪ್ಪ ಮಾತಾಡೋದ ಯಮನ ಅವರೇ? ಅಷ್ಟಕ್ಕೂ ಈಗ RS ಸರ್ ಲೈಫಲ್ಲಿ ಏನಾಗಿದೆ? ಈ ಮಾತೆಲ್ಲ ಆಫೀಸಲ್ಲಿ ಬೇಕಾ? ಶಾನ್ಭೋಗ್ ಸರ್, ನೀವು ನಿಮ್ಮ ಕೆಲಸ ಮಾಡಿ. ಮತ್ತೆ ಈ ಆಫೀಸಲ್ಲಿ ಇಂಥ ಲೂಸ್ ಸ್ಟಾಕ್ಸ್ ಏನಾದರೂ ಕೇಳಿ ಬಂದ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ಬೇರೆನೇ ಇರುತ್ತೆ. ಸೊ ಮೈಂಡ್ ಯೋರ್ ವರ್ಡ್ಸ್ ಅಂಡ್ ಯೋರ್ ಬಿಸ್ನೆಸ್. ಜೇಂಡೆ ಜೇಂಡೆ, ಆಂಗರ್ ನಾಟ್ ಗುಡ್ ಮಿರಾಜಿ. ನಮ್ಮೂರ್ ಕಡೆ ಆ ಮಾತಿದೆ ಈ ಮಾತಿದೆ ಅಂತ ಏನು ಹೇಳ್ಬೇಡಿ ಈಗ. ಜೇಂಡೆ, ನನಗೆ ಯಾಕೆ ಇಷ್ಟೊಂದು ಕೋಪ ಬರ್ತಾ ಇದೆ ಗೊತ್ತಾ? ಅವರೆಲ್ಲ ಈ ತರ ಮಾತಾಡಿದ್ರು ಅಂತ ನನ್ಗೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿಲ್ಲ. ಬಟ್ ಅವ್ರು ಮಾತಾಡಿದ ಮಾತುಗಳಲ್ಲಿ ಎಲ್ಲ ಒಂದ್ ಕಡೆ ನಿಜ ಆಯ್ತು ಅಂತ ನನಗೂ ಅನಿಸ್ತಾ ಇದೆ ಜೇಂಡೆ. ಅಂಡ್ ದಟ್ಸ್ ವೈ ಐ ಆಮ್ ಸೋ ಇರಿಟೇಟೆಡ್. ನೀವಾದ್ರೂ ಹೇಳಿ ಜೇಂಡೆ, ವಾಟ್ಸ್ ಹ್ಯಾಪನಿಂಗ್ ವಿತ್ ಆರ್ಯ ಸರ್? ಅವರು ಮೊದ್ಲಿನ ಹಾಗಿಲ್ಲ. ಪ್ಲೀಸ್ ಟೆಲ್ ಮೀ. ಅಂಥದ್ದೇನು ಇಲ್ಲ ಮೀರಾಜಿ, ನೀವು ಜಾಸ್ತಿ ಯೋಚನೆ ಮಾಡೋದಲ್ದೆ ತುಂಬಾ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಮೊದಲಿನ ಹಾಗೆ ಇದೆ. ರಿಲ್ಯಾಕ್ಸ್. ನೋ, ಎಲ್ಲ ಮೊದ್ಲಿನ ಹಾಗಿಲ್ಲ ಜೇಂಡೆ, ಮೊದ್ಲಿನ ಹಾಗಿಲ್ಲ.